ಸಾಕಷ್ಟು ಜಿದ್ದಾಜಿದ್ದಿ ಇದೆ ಚನ್ನಪಟ್ಟಣದಲ್ಲಿ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದರ ಬಗ್ಗೆ ಬೆಟ್ಟಿಂಗ್ ಕೂಡ ಜೋರಾಗಿ ನಡೆದಿದೆ. ಈಗಾಗಲೇ ಜಿಲ್ಲೆಯಾದ್ಯಂತ 144 ಸೆಕ್ಷನ್ ಕೂಡ ಜಾರಿಯಾಗಿರುವಂಥದ್ದು. ಎಸ್, ಚನ್ನಪಟ್ಟಣದ ಬಗ್ಗೆ ಮಾತನಾಡೋದಾದ್ರೆ ಮೊದಲನೇದಾಗಿ ಸಿಪಿ ಯೋಗೇಶ್ವರ್ ಅವರು ಬಿಜೆಪಿ ಜೆಡಿಎಸ್ ಎನ್ಡಿಎ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಸಾಕಷ್ಟು ಕಸರತ್ತನ್ನ ನಡೆಸಿದ್ರು. ಕೊನೆ ಗಳಿಗೆವರೆಗೂ ಕೂಡ ವೇಟ್ ಮಾಡಿ ಅಂತಿಮವಾಗಿ ಕಾಂಗ್ರೆಸ್ನ ಕೈ ಹಿಡಿದ್ರು. ನಿರೀಕ್ಷೆಯಂತೆ ಕಾಂಗ್ರೆಸ್ ಟಿಕೆಟ್ ಕೊಡ್ತು. ಇಡೀ ಸರ್ಕಾರ ಸಿಎಂ ಸಿದ್ದರಾಮಯ್ಯನವರ ಹಾದಿಯಾಗಿ ಇಡೀ ಸರ್ಕಾರ ಚನ್ನಪಟ್ಟಣದಲ್ಲಿ ಕ್ಯಾಂಪೇನ್ ಮಾಡಿದೆ. ವಿಟಮಿನ್ ಎಂ ಜೊತೆಗೆ ಜಾತಿ, ಒಂದಿಷ್ಟು ಯೋಜನೆಗಳು, ಅನುದಾನ, ಎಲ್ಲ ಅಸ್ತ್ರಗಳನ್ನ ಪ್ರಯೋಗ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಚನ್ನಪಟ್ಟಣವನ್ನ ಗೆಲ್ಲಲಿಕ್ಕೆ. ಜಿದ್ದಾಜಿದ್ದಿ, ಮುಖ್ಯವಾಗಿ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್. ಪ್ರತಿಷ್ಠೆಯ ಪ್ರಶ್ನೆ ಚನ್ನಪಟ್ಟಣ. ಡಿಕೆ ಶಿವಕುಮಾರ್ ಜೊತೆಗೆ ಡಿಕೆ ಸುರೇಶ್ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ. ಕಾರಣ 2024ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅವರ ಸೋಲು. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಡಿಕೆ ಶಿವಕುಮಾರ್ ಅವರ ಸೋಲೆ ಅಂತ ಬಿಂಬಿತವಾಗಿರುವಂಥದ್ದು ಲೋಕಸಭಾ ಚುನಾವಣೆಯ ಸೋಲು. ಆ ಸೋಲಿನ ಸೇಡನ್ನ ತೀರಿಸ್ಕೋಬೇಕಿರುವಂಥದ್ದು ಈಗ ಚನ್ನಪಟ್ಟಣದಲ್ಲಿ ಡಿಕೆ ಬ್ರದರ್ಸ್. ಇದೇ ಕಾರಣಕ್ಕಾಗಿ ಸಿಪಿ ಯೋಗೇಶ್ವರ್ ಅವರನ್ನ ಕರೆ ತಂದ್ರು, ಟಿಕೆಟ್ ಕೊಡಿಸಿದ್ರು. ಜೊತೆಗೆ ಈಗ ಎಲೆಕ್ಷನ್ ಮುಕ್ತಾಯವಾಗಿರುವಂಥದ್ದು, ರಿಸಲ್ಟ್ ಬರಬೇಕು. ಯಾರು ಗೆಲ್ತಾರೆ, ಗೊಂಬೆ ನಾಡಿನ ಮಾಲೀಕ ಯಾರು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಶರಣರ ನಾಡು ಶಿಗ್ಗಾವಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅಖಾಡದಲ್ಲಿದ್ದಾರೆ. ಬಿಜೆಪಿಯಿಂದ ಯಾಸಿರ್ ಖಾನ್ ಪಠಾಣ್ ಕಾಂಗ್ರೆಸ್ಸಿಂದ ಸ್ಪರ್ಧೆಗಿಳಿದಿದ್ದಾರೆ. ಮತ ಎಣಿಕೆ ಕೇಂದ್ರದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್, 144 ಸೆಕ್ಷನ್ ಕೂಡ ಜಾರಿಯಾಗಿರುವಂಥದ್ದು. ಎಕ್ಸಾಕ್ಟ್ ಆಗಿ 7:30 ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಒಟ್ಟು 18 ಸುತ್ತುಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ. ಆರಂಭದಲ್ಲಿ ಅಂಚೆ ಮತಗಳ ಎಣಿಕೆ ಶುರುವಾಗುತ್ತೆ. ಎಕ್ಸಾಕ್ಟ್ ಆಗಿ 7:30 ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಶಿಗ್ಗಾವಿಯ ಬಗ್ಗೆ ಮಾತನಾಡೋದಾದ್ರೆ, ಶಿಗ್ಗಾವಿಯಲ್ಲಿ ಯಾಸಿರ್ ಖಾನ್ ಪಠಾಣ್ 2ನೇ ಬಾರಿಗೆ ಅಖಾಡಕ್ಕಿಳಿದಿರುವಂಥದ್ದು. ಕಳೆದ ಬಾರಿ ಅಂದ್ರೆ 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ, ಕರ್ನಾಟಕದ ಅಸೆಂಬ್ಲಿ ಚುನಾವಣೆಯಲ್ಲಿ ಯಾಸಿರ್ ಖಾನ್ ಪಠಾಣ್ ಅವರು ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ 38,000 ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ದಾರೆ. ಎಷ್ಟೋ 38,000 ಮತಗಳ ಅಂತರ. ಆದ್ರೂ ಕೂಡ ಕಾಂಗ್ರೆಸ್ ಮತ್ತೆ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಕಾರಣ ಇಷ್ಟೇ, ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಲೀಡ್ ಅನ್ನ ಪಡೆದುಕೊಂಡಿದೆ. ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಪ್ರಹ್ಲಾದ್ ಜೋಶಿ ಅವರು ಎನ್ಡಿಎ ಕ್ಯಾಂಡಿಡೇಟ್ ಆಗಿದ್ರು ಕೂಡ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಲೀಡ್ 8,000 ಲೀಡ್ ಅನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್. ಅಂದ್ರೆ ಇದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಯಾಸಿರ್ ಖಾನ್ ಪಠಾಣ್. ಸೋತ್ರೂ ಕೂಡ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆಯನ್ನ ಮಾಡಿದ್ದಾರೆ ಅಂತ ಹೇಳಿ. ಇದ್ರ ಜೊತೆಗೆ ಅಜಂಪೀರ್ ಖಾದ್ರಿ ಅವರು ನನಗೆ ಟಿಕೆಟ್ ಕೊಡಿ ಅಂತ ಹೇಳಿ ಒಂದಿಷ್ಟು ಪ್ರಯತ್ನವನ್ನ ಪಟ್ಟರು. ಬಂಡಾಯ ಅಭ್ಯರ್ಥಿಯಾಗಿ ನಾಮಿನೇಷನ್ ಅನ್ನ ಸಲ್ಲಿಕೆ ಮಾಡಿದ್ರು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯವರು, ಡಿಕೆ ಶಿವಕುಮಾರ್ ಅವರು, ಜಮೀರ್ ಅಹಮದ್ ಖಾನ್ ಅವರು ಹೋಗಿ ಮನವೊಲಿಸಿ ಅವರ ನಾಮಿನೇಷನ್ ಅನ್ನ ವಾಪಡಿಸಿಕೊಂಡ್ರು. ನಿರ್ಣಾಯಕ ಪಾತ್ರವನ್ನು ವಹಿಸಿರುವಂಥದ್ದು ಪಂಚಮಸಾಲಿ ಲಿಂಗಾಯತ ಮತಗಳು 65,000 ಇರುವಂಥದ್ದು. ಇದ್ರ ಜೊತೆಗೆ ಮುಸ್ಲಿಂ ಮತಗಳು ಕೂಡ. ಯಾರು ಗೆಲ್ತಾರೆ ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಸಂಡೂರು ಇರುವಂಥದ್ದು, ಹಾರ್ಟ್ ಲ್ಯಾಂಡ್, ಗಣಿ ನಾಡಿನ ಹಾರ್ಟ್ ಲ್ಯಾಂಡ್ ಅಲ್ಲಿ ಯಾರ ಬಾವುಟ ಹಾರುತ್ತೆ ಅನ್ನೋದು ಕುತೂಹಲ ಇರುವಂಥದ್ದು. ಇತಿಹಾಸದಲ್ಲಿ ಈವರೆಗೂ ಕೂಡ ಸಂಡೂರಲ್ಲಿ ಬಿಜೆಪಿ ಗೆಲುವನ್ನ ಕಂಡೇ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಈ ಬಾರಿ ಕಮಾಲ್ ಮಾಡುತ್ತಾ ಕೇಸರಿ ಪಡೆ. ಕುತೂಹಲ ಇದೆ. ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ. ಬಳ್ಳಾರಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮತ ಎಣಿಕೆ. 7:15 ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಮೊದಲು ಅಂಚೆ ಮತಗಳ
ಇಣಕ ಕಾರ್ಯ ನಡೆಯುತ್ತೆ. ಆದರೆ ಸಂಡೂರು ಒಂದಿಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು ಕಾರಣ ಇಷ್ಟೇ. ಸತತವಾಗಿ ಗೆಲುವನ್ನ ಸಾಧಿಸ್ತಾ ಇರುವಂತಹ ಈ ತುಕಾರಾಂ ಅವರು ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ. ಕ್ಷೇತ್ರ ತೆರವಾಗಿದೆ. ನಿರೀಕ್ಷೆಯಂತೆ ಅವರ ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿರುವಂಥದ್ದು ಅನ್ನಪೂರ್ಣ ಅವರಿಗೆ. ಕಾಂಗ್ರೆಸ್ಗೆ ಒಂದು ಗಟ್ ಫೀಲ್ ಇದೆ. ಏನಪ್ಪ ಗಟ್ ಫೀಲ್ ಅಂತ ಹೇಳಿದ್ರೆ, ನಮ್ಮ ಕ್ಷೇತ್ರ ರೀ, ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಅಷ್ಟು ಸುಲಭವಾಗಿ ಗೆಲ್ಲಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬಂಗಾರು ಹನುಮಂತು ಸ್ಪರ್ಧೆಗಳಿರುವಂಥದ್ದು. ಇದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಸಂಡೂರನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಒಂದು ಟೆಕ್ನಿಕ್ ಇದೆ ಇಲ್ಲಿ. ನಿಮಗೆ ಚನ್ನಪಟ್ಟಣದಲ್ಲಿ ಬಿಜೆಪಿಯ ಸ್ಟ್ರೆಂತ್ ಇಲ್ಲ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆದ್ರು ಕೂಡ ಹೆಸರು ಹೋಗೋದು ಕುಮಾರಸ್ವಾಮಿಗೆ. ಶಿಗ್ಗಾವಿಯಲ್ಲಿ ಬಿಜೆಪಿ ಗೆದ್ರು ಕೂಡ ಹೆಸರು ಹೋಗುವಂಥದ್ದು ಬೊಮ್ಮಾಯಿ ಅವ್ರಿಗೆ. ನೀವು ಅಧ್ಯಕ್ಷರಾಗಿ ಯಾವ ಕ್ಷೇತ್ರ ಗೆಲ್ಸಿದ್ರಿ ಅಂತ ಏನಾದರೂ ಪ್ರಶ್ನೆ ಬಂದ್ರೆ ಸಂಡೂರು ನೋಡ್ರಿ ಅಂತ ಹೇಳ್ಬೋದು. ಗೆಲ್ತ್ಕೊಂಡ್ ಬಂದ್ರೆ ಅಷ್ಟು ಈಸಿನ ಬಿಜೆಪಿ ಗೆಲ್ಲೋದು ಅಂತ ಹೇಳಿದ್ರೆ ವಾಲ್ಮೀಕಿ ಹಗರಣ ಸದ್ದು ಮಾಡುತ್ತೆ ಅನ್ನುವ ನಿರೀಕ್ಷೆ. ವಾಲ್ಮೀಕಿ ಹಗರಣ ರಾಜ್ಯ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಿದೆ. ಬೈ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸಂಡೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಾಲ್ಮೀಕಿ ಸಮುದಾಯದವರು ಕೂಡ ಇದ್ದಾರೆ. ಹೀಗಿದ್ದಂತಹ ಪರಿಸ್ಥಿತಿಯಲ್ಲಿ 35,000 ಲಿಂಗಾಯತ ಮತಗಳಿವೆ. 35,000 ಲಿಂಗಾಯತ ಮತದಾರರಿರುವಂಥದ್ದು. ಈಗ ವಿಜೇಂದ್ರ ಅವರು ಆ ಲಿಂಗಾಯತ ಮತಗಳನ್ನು ಕ್ರೋಢೀಕರಿಸಿ ಬಂಗಾರು ಹನುಮಂತು ಅವರನ್ನ ಗೆಲ್ಲಿಸ್ಕೊಂಡು ಬರ್ತಾರಾ? ಕುತೂಹಲ ಇದೆ. ಈಗ ರಾಜ್ಯದಾಯಿತು. ಈಗ ಇರುವಂತಹ ಕುತೂಹಲ ಏನಪ್ಪಾ ಅಂತ ಹೇಳಿದ್ರೆ, ಇಡೀ ದೇಶ ವೇಟ್ ಮಾಡ್ತಾ ಇರುವಂತಹ ಫಲಿತಾಂಶ ಯಾವುದು ಅಂದ್ರೆ ಮಹಾರಾಷ್ಟ್ರದ್ದು.